ಸರ್ ಇವತ್ತಿನ ಹೋರಾಟದ ಬಗ್ಗೆ ಅಲ್ಲ, ಇವತ್ತು ಬಿಡದಿ ಹೋಬಳಿನಲ್ಲಿ ಸುಮಾರು 24-25 ಗ್ರಾಮಗಳಲ್ಲಿ ಸುಮಾರು 9,600 ಎಕರೆಯನ್ನು ಭೂಸ್ವಾಧೀನ ಮಾಡಬೇಕು ಅನ್ನುವ ಏನು ಈಗ ಅಧಿಸೂಚನೆ ಮಾಡಿದ್ದಾರೆ. ಅದರ ವಿರುದ್ಧ ಇವತ್ತು ನಮ್ಮ ರೈತರು ನಮ್ಮ ಭೂಮಿ ನಮ್ಮ ಹಕ್ಕು ಈ ಹೋರಾಟದ ಅಡಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಬಹುಶಃ ಸುಮಾರು 30-40%, ಕೆಲವರಂತೂ ಕೆಲವು ಹಳ್ಳಿಗಳಲ್ಲಿ 90% ಈ ಭೂ ಸ್ವಾಧೀನ ಮಾಡಬಾರ್ದು ಅನ್ನುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಏನೇ ನೀವು, ಯಾಕೆಂದರೆ ಇದೆಲ್ಲ ಫಲವತ್ತಾದ ಭೂಮಿ, ಆ ಕಡೆ ಒಂದು ನದಿ ಇದೆ, ಈ ಕಡೆ ಒಂದು ನದಿ ಇದೆ, ಇದ್ರ ಮಧ್ಯೆ ಜಮೀನಿದೆ. ಅಂದರೆ ಎಲ್ಲಿ ನೀವು ಬೋರ್ವೆಲ್ ಹಾಕಿದ್ರು ನೀರು ಬರುತ್ತೆ. ಇದರಲ್ಲಿ ಸುಮಾರು ತರಕಾರಿ ಬೆಳೀತಾ ಇದ್ದಾರೆ, ಇದರಲ್ಲಿ ರೇಷ್ಮೆ ಬೆಳೀತಾ ಇದ್ದಾರೆ, ಹೈನುಗಾರಿಕೆ ಇದೆ. ಸೊ ಅದರಿಂದ ಇವೆಲ್ಲ ಇದ್ದಂಥ ಸಂದರ್ಭದಲ್ಲಿ ರೈತರ ಫಲವತ್ತಾದ ಭೂಮಿಯನ್ನ ಈ ರೀತಿ ಸ್ವಾಧೀನ ಮಾಡಿ, ಅಂದರೆ ರೈತರ ಭಾವನೆಗಳ ವಿರುದ್ಧ ಅಥವಾ ರೈತರ ಆಕಾಂಕ್ಷೆ ಏನಿದೆ ಅದರ ವಿರುದ್ಧ ಭೂ ಸ್ವಾಧೀನ ಮಾಡಕ್ಕೆ ಹೊರಟಿರೋದು ತಪ್ಪು. ಅದರಿಂದ ನಾವು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇವೆ ಮತ್ತು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಕೂಡ ಪತ್ರ ಬರೆದಿದ್ದಾರೆ. ಇದು ವೈಜ್ಞಾನಿಕವಾಗಿಯೇ ಇದನ್ನ ಅವರು ಪರಿಶೀಲಿಸಬೇಕು. ಸೊ ಇವಾಗ ರೈತರ ಹಿತದೃಷ್ಟಿ ಬಹಳ ಮುಖ್ಯ ಇದರಲ್ಲಿ ಇದೆ, ಯಾವುದೇ ವೈಯಕ್ತಿಕವಾದ ಇದಿಲ್ಲ. ಅದರಿಂದ ಈ ಯೋಜನೆಯನ್ನ ಕೈ ಬಿಡಬೇಕು ಅಂತ ನಾವು ಮನವಿ ಮಾಡಿದ್ದೇವೆ. ಅದನ್ನ ನಾವು ಇವತ್ತು ಎಲ್ಲ ನಮ್ಮ ಮುಖಂಡರುಗಳು ಎಲ್ಲ ಅವರ ನೇತೃತ್ವದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿಯನ್ನ ಸಲ್ಲಿಸಲಾಗಿದೆ. ಅಲ್ಲ, ಹೋರಾಟ ನಿರಂತರವಾಗಿ ನಡೆಯುತ್ತೆ. ಯಾಕೆಂದ್ರೆ ಜನರ ಹೋರಾಟದ ಮುಂದೆ ಯಾವುದೂ ಇಲ್ಲ, ಜನಶಕ್ತಿನೇ ದೊಡ್ಡ ಶಕ್ತಿ ಅಂತ.